ಹಲೋ ಫ್ರೆಂಡ್ಸ್, ಇದು ನನ್ನ ಲಾಸ್ಟ್ 2 ದಿನದ ವ್ಲಾಗ್ಸು. ತುಂಬ ದಿನ ಆಗಿತ್ತು ಡೈಲಿ ವ್ಲಾಗ್ ಮಾಡೇ ಇರಲಿಲ್ಲ. ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಅಂದರೆ ಇಲ್ಲ ರೆಕಾರ್ಡ್ ಮಾಡೋಕ್ಕೆ ಟೈಮ್ ಇರಲ್ಲ, ಇಲ್ಲಾಂದರೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲ್ಲ. ಆದರೂ ಅಂದ್ಕೊಳ್ತೀನಿ ರೆಗ್ಯುಲರಾಗಿ ಹಾಕಬೇಕು ಅಂತ. ಸೊ ದಿಸ್ ಇಸ್ ಹೌ ಮೈ ಡೇ ಸ್ಟಾರ್ಟ್ಸ್. ಸೊ ದೇವ್ರ ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿಬಿಟ್ಟು ಹಾಲು ಕಾಯಿಸ್ದೆ. ಆ್ಯಂಡ್ ದಿಸ್ ಇಸ್ ದ ಮಿಲ್ಕ್ ದಟ್ ವಿ ಬೈ, ಆರ್ಗ್ಯಾನಿಕ್ ಮಿಲ್ಕ್ ಅಕ್ಷಯಕಲ್ಪ. ಅದಾದಮೇಲೆ ಎವ್ರಿ ಡೇ ನಂದು ಮಂಡೇ ಟು ಫ್ರೈಡೇ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಆನ್ಲೈನ್ ಕನ್ನಡ ಕ್ಲಾಸ್ ಮಾಡ್ತೀನಿ ಫಾರ್ ಅ ಸ್ಟೂಡೆಂಟ್ ಇನ್ US. ಸೊ ಇದು ಆ್ಯಕ್ಚುಲಿ ನಾವು ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ದು ಆನ್ಲೈನ್ ಕ್ಲಾಸಸ್. ಬಟ್ ಫಾರ್ ದಿಸ್ ಒನ್ ಪರ್ಟಿಕ್ಯುಲರ್ ಸ್ಟೂಡೆಂಟ್ ಐ ಆಮ್ ಸ್ಟಿಲ್ ಕಂಟಿನ್ಯೂಯಿಂಗ್ ಬಿಕಾಸ್ ಇಟ್ ಈಸ್ ಮೈ ಪ್ಯಾಷನ್. ಯಾರಾದರೂ ಕನ್ನಡ ಹೇಳ್ಕೊಡ್ಬೇಕು ಅಂತ ಕೇಳಿದ್ರೆ ಐ ಕಾಂಟ್ ಸೇ ನೋ. ಸೊ ಐ ಟೀಚ್ ಕನ್ನಡ ಟು ಹಿಮ್. ಆಮೇಲೆ ಕ್ಲಾಸ್ ನಡೀತಾನೆ ಐ ಹ್ಯಾಡ್ ಮೈ ರೆಗ್ಯುಲರ್ ಗ್ರೀನ್ ಟೀ. ಸೊ ದಟ್ ಈಸ್ ದ ಗ್ರೀನ್ ಟೀ ದಟ್ ಐ ಆಮ್ ಡ್ರಿಂಕಿಂಗ್ ದೀಸ್ ಡೇಸ್. ಕಾವಾ ಟೀ, ಕಾಶ್ಮೀರಿ ಕಾವಾ ಟೀ. ಇಟ್ ಈಸ್ ರಿಯಲಿ ವೆರಿ ವೆರಿ ಗುಡ್. ಅದರಲ್ಲೂ ಈ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಅದರಲ್ಲೆಲ್ಲ ಮಸಾಲ ಇರುತ್ತೆ. ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಮಸಾಲ ಟೀ. ಸೊ ಇಟ್ ಮೇಕ್ಸ್ ಯು ಫೀಲ್ ರಿಯಲಿ ಗುಡ್ ಆ್ಯಂಡ್ ರಿಫ್ರೆಶ್ಡ್. ಸೊ ಇಟ್ ಈಸ್ ವೆರಿ ವೆರಿ ನೈಸ್. ಸೊ ದಟ್ ಈಸ್ ವಾಟ್ ಐ ಡ್ರಿಂಕ್ ಎವ್ರಿ ಡೇ. ಸೊ 6 to 6:30 ಕ್ಲಾಸ್ ಇರುತ್ತೆ. ಅರ್ಧ ಗಂಟೆ ಕ್ಲಾಸ್ ಮಾಡ್ತೀನಿ ಡೈಲಿ. ಸೊ ಆ ಕ್ಲಾಸ್ ಆದಮೇಲೆ ನಂದು ನಾರ್ಮಲ್ ರುಟೀನ್ ಶುರುವಾಗುತ್ತೆ. ಮಕ್ಕಳು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋದು ಅದೆಲ್ಲ. ಸೊ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಐ ಕಂಟಿನ್ಯೂ ವಿತ್ ಮೈ ವರ್ಕ್. ಸೊ ಅವತ್ತು ನಾನು ಬ್ರೇಕ್ಫಾಸ್ಟ್ಗೆ ಮಟರ್ ಪಲಾವ್ ಮಾಡಿದ್ದೆ. ಬಟಾಣಿ ಮತ್ತು ಈರುಳ್ಳಿ, ಅಷ್ಟೇ, ಇನ್ನೇನೂ ಇಲ್ಲ. ಸಿಂಪಲ್ ಪಲಾವ್. ನನ್ನ ಮಕ್ಳಿಗೆ ಅದು ತುಂಬ ಇಷ್ಟ. ಆಮೇಲೆ ಉಪ್ಪಿಟ್ಟು ಮಾಡಿದ್ದೆ. ದಿನ 2 ಬಾಕ್ಸ್ ಕಳಿಸ್ಲೇಬೇಕು. ಸೊ ಒಂದು ಉಪ್ಪಿಟ್ಟು, ಆಮೇಲೆ ಒಂದು ಮಟರ್ ಪಲಾವ್. ಆಮೇಲೆ ಟೀ ಅಂತೂ ನಾವು ಕುಡಿತಾನೆ ಇರ್ತೀವಿ ಆವಾಗವಾಗ. ಅದಾದಮೇಲೆ ನಾನು ನನ್ನ ಸ್ಕೂಲಿಗೆ ಹೋದೆ. ನೆಕ್ಸ್ಟ್ ಡೇ ನಾನು ಬಾಕ್ಸ್ಗೆ ಈ ಥರ ಪಲಾವ್ ಮಾಡಿದ್ದೆ, ಆಮೇಲೆ ಪರಾಠ ಮಾಡಿದ್ದೆ. ಆ್ಯಂಡ್ ಮೈ ಫೇವ್ರೆಟ್ ಟೀ. ಮಧ್ಯಾಹ್ನ ಅಡುಗೆಗೆ ದಾಲ್ ಇತ್ತು. ಸೊ ದಿಸ್ ಇಸ್ ಮೈ ನೆಕ್ಸ್ಟ್ ಡೇ ಅಟ್ ಸ್ಕೂಲ್. ಸಿ ಯು ಆಲ್. ಬೈ.